ಹೈಕಮಾಂಡ್ ಯಾವಾಗ ತೀರ್ಮಾನ ಮತ್ತೆ ಸಿಟಿ ರವಿ ಅವರಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಸರ್, ಅದ್ರ ಬಗ್ಗೆ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಹತ್ಯೆ ಮಾಡ್ತೀವಿ ಅಂತ ಇವತ್ತು ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದೆ. ಚಿಕ್ಕಮಗಳೂರಿನ ಬಸ್ ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾತಾಡಿದ್ದು ಬೇರೆ ಯಾರು ಮಾತಾಡಬೇಕಾಗಿಲ್ಲ. ಕಾನ್ಷಿಯಸ್ ಇದೆಯಲ್ಲ, ಆತ್ಮಸಾಕ್ಷಿ. ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ 100 ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು. ಅಲ್ಲೇ ನಾನು ಮಾತಾಡಿದ್ದು ತಪ್ಪಾಗೋಯ್ತು, ಹತ್ತಾಶ್ಚರ್ಯದಿಂದ ಮಾತಾಡಿದ್ದೀನಿ, ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದೆ. ಕ್ಷಮೆ ಕೇಳ್ತೀನಿ ಅಂತಂದ್ರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದೂ ಕೊನೆ ಇಲ್ಲ. ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ. ಅವ್ರ ಹತ್ರ ಏನೇನು ತನಿಖೆ ತಂಡಗಳಿದೆಯಲ್ಲ, ತನಿಖೆ ತಂಡ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಯಾವ್ದು ಬಂದೂಕದ ವಿಚಾರ ಮಾತಾಡ್ತಾ ಇದ್ದಾರೆ. ನಿನ್ನೆ ಅದೇನೋ ನಾನು ನೋಡಿದೆ. ಅಲ್ಲಲ್ಲ, ಅದೇನೋ ಮಾತಾಡ್ತಾರಲ್ಲ, ಯಾರು ಚೀಫ್ ಮಿನಿಸ್ಟರ್ ಮನೆಗೆ ತಂದು ಬಂದೂಕ ಇಟ್ಕೊಂಡು ಬಂದು ಶರಣಾಯ್ತಾರ? ಪೊಲೀಸು ತಂದೆ ಇವರೇ ಸರ್ಕಾರ ನಡೆಸಿದ್ದಾರೆ, ಇವರೇ ಇದೆ. ಏನಿದೆಯೋ ಇಲ್ಲೋ ಅದು ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಹಿಡ್ಕೊಂಡು ಬರ್ತಾರ. ಈಗ ವೀರಪ್ಪನ ತಂಡದಿಂದ ಹಿಡ್ಕೊಂಡು ಬಂದ್ರು ರಾಜ್ಕುಮಾರ್ ಅವ್ರನ್ನ. ಎಲ್ಲ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟಿದ್ರ? ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಪೊಲೀಸ್ ಇದೆ, ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಇದೆ. ಅವ್ರ ಡ್ಯೂಟಿ ಏನು ಮಾಡಬೇಕು, ಗೌಪ್ಯ ಯಾವ ರೀತಿ ಕಾಪಾಡಬೇಕು ಅದನ್ನ ಆ ಡ್ಯೂಟಿ ಅವ್ರು ಮಾಡ್ತಾರೆ. ವಿ ಶುಡ್ ನಾಟ್ ಇಂಟರ್ಫಿಯರ್. ನಮಗೆ ಸಂತೋಷ ಪಡಬೇಕು. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ನಕ್ಸಲ್ನ ದೂರ ಮಾಡಿದ್ದಾರೆ, ಸರೆಂಡರ್ ಮಾಡಿಸಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಮಾತಾಡಬೇಕು. ಬರೀ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸನೇ ಆಯ್ತೆ ಹೊರತು ಅಭಿವೃದ್ಧಿ ಕೆಲಸ ಅಲ್ಲ. ಆಗ ಎಲೆಕ್ಷನ್ ಆಯ್ತು, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ. ಈಗ ರಾಜ್ಯ ದೇಶ ಉಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.